ಸ್ಮಾಲ್ ಬ್ರೇಕ್ನ ನಂತರ ಸಿಂಪಲ್ ಕಪಲ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸಿಂಪಲ್ ಅಂಡ್ ಕ್ಯೂಟ್ ಕಪಲ್ ಅಂದರೆ ರಕ್ಷಿತ್ ಮತ್ತು ಶ್ವೇತಾ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಮತ್ತು ನಮ್ಮ ನಡುವಿನ ಸಿಂಪಲ್ ಟಾಕ್ನ ಮುಂದುವರಿಸೋಣ. ಸೊ ರಕ್ಷಿತ್, ಮೊದಲು ನಿಮಗೆ ಕೇಳ್ತೀನಿ. ಇದರಲ್ಲಿ ಸಿಂಪಲ್ ಅವರು ನಾನು ಕ್ಯೂಟಾ ಇರ್ಬೋದು. ಹುಡುಗಿರಿಗೆ ಮಾತ್ರ ಕ್ಯೂಟ್ ಅನ್ನೋದು ಯಾಕೆ ಹುಡುಗಿರಿಗೆ ಮಾತ್ರ ನಾವು ಕ್ಯೂಟ್ ಅಂತ. ಹಂಗೇನಿಲ್ಲ, ಹುಡುಗರಿಗೂ ಕ್ಯೂಟ್ ಅಂತಾರೆ. ಯಾರು ನೋಡೋಕೆ ಯಾರ್ಯಾರು ಹೇಳಿದಾರೆ ಕ್ಯೂಟ್ ಅನ್ಬಿಡೋದು. ಸೊ ಓಕೆ, ನೋಡಿ ಸಿಂಪಲ್ ಲವ್ ಸ್ಟೋರಿ ಬಗ್ಗೆನೇ ಮಾತಾಡೋದಾದ್ರೆ, ಸೊ ಈ ಟೈಟಲ್ ನೀವು ಇನ್ನೊಂದು ಟೈಟಲ್ ಇಡಬೇಕು ಅಂತ ನಿಮಗೆ ಐಡಿಯಾ ಬಂದಿತ್ತಂತೆ? ನನ್ಗಲ್ಲ, ಆಕ್ಚುಲಿ ಸುನೀಲ್ ಸರ್ ಖುಷಿಲಿ ಅಂತ ಇಟ್ಟಿದ್ರು. ಬಟ್ ನನಗೆ ಖುಷಿಲಿ ಅನ್ನೋ ಟೈಟಲ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಇನ್ನೊಂದು ಮಾತಾಡ್ತಾ ಅವ್ರು ಇನ್ನೊಂದು ಸಿನಿಮಾಗೆ ಆಕ್ಚುಲಿ ಸಿಂಪಲ್ ಆಗಿ ಒಂದು ಸ್ಟೋರಿ ಅಂತ ಇಟ್ಟಿದ್ರು ಟೈಟಲ್. ನನಗೆ ಅದು ತುಂಬಾ ಇಷ್ಟ ಆಗೋಯ್ತು. ಸೊ ಅದರ ನಂತರ ನಾವು ಹೋದಲ್ಲೆಲ್ಲ ನಾನು ಏನು ಇವಾಗ ಶ್ವೇತಾ ಅವರನ್ನ, ಅವಾಗ ಶ್ವೇತಾ ಮೇಡಮ್ ಆಗಿದ್ರು ನಮಗೆ. ಶ್ವೇತಾ ಮೇಡಮ್ನ ಮೀಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ಟೋಟಲ್ ಮೀಟಿಂಗ್ ಎಲ್ಲ ಆದ್ಮೇಲೆ, ಶ್ವೇತಾ ಇದು ಎರಡು ಟೈಟ್ಲ್ ಇದೆ, ಸಿಂಪಲ್ ಆಗಿ ಒಂದು ಸ್ಟೋರಿ, ಖುಷಿ ಅದು ಹಂಗೂ ಕೇಳಿಲ್ಲ ಅವರು. ಎರಡು ಟೈಪ್, ಸಿಂಪಲ್ ಒಂದು ಸ್ಟೋರಿ ಚೆನ್ನಾಗಿದೆ, ಖುಷಿ ಚೆನ್ನಾಗಿದೆ. ನಾನು ಏನು ಕೇಳ್ತಾ ಇದ್ರು ಒಂದು ನಿಮಿಷ ಅಂತ ನಾನು ಎರಡು ಚೆನ್ನಾಗಿದೆ ಅಂದೆ ನಾನು. ಇಲ್ಲ ಯಾವ್ದಾರ ಒಂದು ಹೇಳಿ ಮೇಡಮ್ ಅಂತಂದ್ರು. ಸಿಂಪಲ್ ಒಂದು ಲವ್ ಸ್ಟೋರಿ ಚೆನ್ನಾಗಿದೆ ಅಂತಂದೆ. ಸೊ ಹೋದಲ್ಲೆಲ್ಲ ನಾನು ಕ್ವೆಶನ್ ಕೇಳಿಸೋನ್ ಬೇಕಂತ ನಾರ್ಮಲ್ ಆಗಿ ಜಾಸ್ತಿ ಸಿಂಪಲ್ ಒಂದು ಸ್ಟೋರಿಗೆ ಜಾಸ್ತಿ ಓಟ್ ಬೀಳ್ತಾ ಇತ್ತು. ಸೊ ಕೊನೆಗೆ ಸರಿ ಸಿಂಪಲ್ ಒಂದು ಸ್ಟೋರಿ ಇರಲಿ ಅಂತ ಹೇಳಿ ಫಿಕ್ಸ್ ಆಯಿತು. ಶ್ವೇತಾ, ನಿಮಗೆ ಆ ಸ್ಟೋರಿನ ಹೇಳಿದಾಗ ನಾನು ಹಿಂಗಿದ್ದೀನಿ ಹಿಂಗಿಲ್ವಲ್ಲ, ನನ್ನ ಕೈಲಿ ಆಗುತ್ತಾ ಅಂದರೆ ನೀವು ಯಾವ ಥರ ಯೋಚನೆ ಮಾಡಿದ್ರಿ? ಅನಿಸ್ತಾ ಇತ್ತು ನನಗೇನು ಅನ್ಸುತ್ತೆ ಅಂದರೆ, ಆ್ಯಸ್ ಎನ್ ಆರ್ಟಿಸ್ಟ್ ಕೆಲವ್ರು ಹೇಳ್ತಾರೆ ನೀವು ಈ ಥರ ರೋಲ್ಗೆ ಸೂಟ್ ಆಗ್ತೀರಾ, ಈ ಥರ ರೋಲ್ಗೆ ಸೂಟ್ ಆಗಲ್ಲ ಅಂತ ಹೇಳ್ತಾರಲ್ಲ. ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ. ಆ್ಯಸ್ ಎನ್ ಆರ್ಟಿಸ್ಟ್ ಎಂಥ ರೋಲ್ ಕೊಟ್ರು ಅರೆ ಈ ರೋಲ್ ಕರೆಕ್ಟಾಗಿ ಸೆಟ್ ಆಗ್ತಾರಲ್ಲ ಇವರು ಅಂತ ಅನ್ಸಂಗ್ ಮಾಡೋದು ನಮ್ಮ ಕೆಲಸ. ದಟ್ ಈಸ್ ವಾಟ್ ವಿ ಶುಡ್ ಡೂ. ಒಳ್ಳೆ ಆರ್ಟಿಸ್ಟ್ ಅಂತ ನಾವು ಪ್ರೂವ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಡೂ ಇಟ್. ಕಲಾವಿದ್ರು ಅಂದರೆ ನೀರಿದ್ದಂಗೆ, ಯಾವ ಪಾತ್ರೆಗೆ ಹಾಕಿದ್ರು ಸೆಟ್ ನಿಮ್ಗೂ ಹೇಳ್ತೀವಿ ಯಾಕೆ ಬೇಜಾರು ಮಾಡ್ಕೋತೀರಾ? ಅಲ್ಲ, ನಿಮ್ ಸೆಟ್ ಆಗೋ ಥರ ಆದ್ರೆ ಕಲಾವಿದ್ರಿಂದ ಬೀರಿದ್ದಂಗೆ ಯಾವ ಬಾಟಲ್ ಸೆಟ್ ಆಗ್ತಾರೆ ಅಂತ ಹೇಳೋಣ. ಬೇಕಿತ್ತ ಡೈಲಾಗ್ ನಿಮ್ಗೆ? ನಮ್ಮ ಸಾಂಗ್ ಇದೆಯಲ್ಲ, ಬೆಳಿಗ್ಗೆ ಜಿಮ್, ಮಧ್ಯಾಹ್ನ ಕೇರಂ, ಸಂಜೆ ರಮ್ಮು ಅಂತ ಓಪನ್ ಮಾಡ್ತಿದ್ದಂಗೆ ನೊರೆ ಕಾಮನ್. ಓಕೆ, ನೀವಿಬ್ಬರದು ಡೆಡ್ಲಿ ಕಾಂಬಿನೇಷನ್. ಹೆಂಗೆ ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿ ವರ್ಕ್ ಆಯ್ತು ನಿಮ್ಮಿಬ್ಬರದು? ನೀವು ನೋಡಿದ್ರೆ ಮಾತಾಡದೇ ಇಲ್ಲ ಅಂತೀರಾ, ಅವ್ರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಹೆಂಗೆ ವರ್ಕೌಟ್ ಅಲ್ವಾ? ಜಾಸ್ತಿ ಮಾತಾಡ್ತಾರಲ್ವಾ? ಅಲ್ಲ, ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದೆ. ಫಿಲ್ಮ್ನಲ್ಲಿ ಅಂದ್ರೆ ಕ್ಲಿಕ್ ಆಗಿದ್ದೆ ಡೈಲಾಗ್ಸ್ಗಳು. ನಿಮ್ಮಿಬ್ಬರಿಗೂ ಡೈಲಾಗ್ ಶೀಟ್ಸ್ ಕೊಟ್ಟ ತಕ್ಷಣ, ಅದನ್ನ ಓದ ತಕ್ಷಣ ನಿಮ್ಮಿಬ್ಬರ ರಿಯಾಕ್ಷನ್ ಹೆಂಗಿತ್ತು ಅಂತ? ಇಲ್ಲ, ನಮಗೆ ಒಂದು ತಿಂಗಳು ಮುಂಚೆನೇ ಆಕ್ಚುಲಿ ಸ್ಕ್ರಿಪ್ಟ್ ಕೊಟ್ಟಿದ್ರು. ಸೊ ನಾವು ಯಾಕೆ ಡೈಲಾಗ್ಸ್ ನೋಡಿ ಇಲ್ಲ ಫಸ್ಟ್ ನಂಗೆ ನರೇಶನ್ ಕೊಡ್ಬೇಕಾದ್ರೆ ಅವರು ಆ ಡೈಲಾಗ್ಸ್ ಈ ಥರ ಇರುತ್ತೆ ಅಂತ ಗೊತ್ತಿತ್ತು ನನಗೆ ಸಿನಿಮಾದಲ್ಲಿ. ಆಮೇಲೆ ಸ್ಕ್ರಿಪ್ಟ್ ಒಂದು ತಿಂಗಳು ಮುಂಚೆನೇ ಕೊಟ್ಟಿದ್ರು. ಸೊ ನಾವು ಓದಿ ನಾವು ಆ್ಯಕ್ಚುಲಿ ಸ್ಪಾಟಲ್ಲಿ ಆ್ಯಕ್ಟಿಂಗ್ ಮಾಡಕ್ಕೆ ಬರಬೇಕಾದ್ರೆ ಅದು ಎಲ್ಲ ಜೋಕ್ಸ್ ಒಳಗಡೆ ಆಲ್ರೆಡಿ ಸೇರ್ಕೊಂಡಿತ್ತು. ಆಮೇಲೆ ನಗುನೇ ಬರ್ತಿರ್ಲಿಲ್ಲ. ಹೌದು, ತುಂಬ ಕ್ಯಾಶುವಲ್ ಡೈಲಾಗ್ ಥರನೇ ಆಗೋಗಿತ್ತು. ಬಟ್ ಆಬ್ವಿಯಸ್ಲಿ ತಿರ್ಗಾ ಎನಾಕ್ಟ್ ಮಾಡಕ್ ಟ್ರೈ ಮಾಡಿದ್ಮೇಲೆ ತಿರ್ಗಾ ಹಂಗೆ ನಗು ಬರ್ತಾ ಇತ್ತು. ಕೆಲವು ಎಸ್ಪೆಷಲಿ ಅಲ್ಲಲ್ಲೇ ಇಂಪ್ರೂವೈಸ್ ಆಗ್ತಿತ್ತು ಸುಮಾರು. ಅಂಥದ್ದೆಲ್ಲ ಇವ್ರು ಜಾಸ್ತಿ ನಗ್ತಾ ಇದ್ರು. ರೀ ನಗ್ಬಿಡ್ರಿ ಜಾಸ್ತಿ, ಅಷ್ಟೊಂದು ನಾನು ಡೈಲಾಗ್ ಹೇಳ್ಬೇಕು ಅಂತ ಹೇಳ್ತಾ ಇದ್ದೆ. ಯಾವ ಒಂದು ಇನ್ಸಿಡೆಂಟ್ ತುಂಬಾ ಮರೆಯಕ್ಕಾಗದೇ ಇರೋಂಥ ಇನ್ಸಿಡೆಂಟ್ ಅನ್ಸಿದೆ ಇಡೀ ಮೂವಿ ಶೂಟಿಂಗ್ ಅಲ್ಲಿ? ಆಕ್ಚುಲಿ ತುಂಬಾ ಇದೆ ಆ ಥರ. ಕೆಲವೊಂದಿದೆ, ತುಂಬಾ ಇದೆ ಅಂದ್ರೆ ಕೆಲವೊಂದು ತುಂಬಾ ಇದೆ ಅಂದ್ರೆ ನೀವು ಸರ್ ಹೇಳಿ ನೋಡೋಣ. ನಾಲ್ಕು ಹೇಳಿ, ಒಂದು ಹೇಳಿ ಸಾಕು. ಇದೆ 4-5 ಇದೆ. ನಾವು ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಮುಗ್ದೋಗಿತ್ತು. ಶಾರ್ಟ್ ಆಮೇಲೆ ಏನೋ ಸುನೀಲ್ ಸರ್ ಬಂದು ಶ್ವೇತಾಗೆ ಒಮ್ಮೆ ಹೇಳಿದರು, ಮೇಡಮ್ ನಮ್ಮ ಸಿನಿಮಾ ಯಾರು ತೆಗೋತಾ ಇಲ್ಲ, ರಿಲೀಸ್ ಆಗಲ್ಲ ಮೋಸ್ಟ್ಲಿ ನಮ್ಮ ಸಿನಿಮಾ ಅಂತ. ಅದಕ್ಕೆ ಯಾಕೆ ಅಂತ ಕೇಳಕ್ಕೆ ಶುರು ಮಾಡಿದ್ರು. ಅದಕ್ಕೆ ಸುನೀಲ್ ಸರ್ ಹೇಳಿದ್ರು, ಏನಿಲ್ಲ ನಮ್ಮ ಸಿನಿಮಾ ಒಂದು ಐಟಮ್ ನಂಬರ್ ಇಲ್ಲ, ಒಂದು ಫೈಟ್ ಇಲ್ಲ, ಸರಿ ಒಂದು ಐಟಮ್ ನಂಬರ್ ಹಾಕೋಣ ಅಂತಿದ್ದೀವಿ ನಾವು ಅಂತ. ಸರಿ ಒಂದು ಐಟಮ್ ನಂಬರ್ ಹಾಕಿ ಸರ್ ಅಂತ ಹೇಳಿದರು. ಸರಿ, ಇವಾಗ ನಮ್ಗೆ ಬೇರೆ ಇನ್ನೊಂದು ಐಟಮ್ ನಂಬರ್ ಹುಡುಗಿನ ಕರ್ಕೊಂಬಂದು ಅವ್ರಿಗೆ ಕಾಸು ಕೊಡೋಕ್ಕೆಲ್ಲ ಕಾಸಿಲ್ಲ, ನೀವೇ ಒಂದು ಐಟಮ್ ನಂಬರ್ ಮಾಡಿಬಿಡಿ ಅಂತ. ಸೊ ಶ್ವೇತಾ ಒಂದ್ ಕಡೆ ಅವ್ರಿಗೆ ಭಯ ಆಗ್ತಿದೆ, ಇನ್ನೊಂದ್ ಕಡೆ ಇಲ್ಲ ಅಂತ ಹೇಳೋಂಗೂ ಇಲ್ಲ, ನಮ್ಮ ಸಿನಿಮಾ ಬಿದ್ದೋಗುತ್ತೆ, ರಿಲೀಸ್ ಆಗ್ಬೇಕಲ್ವಾ ಮತ್ತೆ. ಹೌದು. ಸೊ ಸರಿ ಸರ್ ಮಾಡಿಬಿಡ್ತೀನಿ ಅಂತ. ಸರ್ ನಮ್ಮ ಹತ್ರ ಈಗ ದೊಡ್ಡ ಬಜೆಟ್ ಏನಿಲ್ಲ. ಸೊ ಏನಂದ್ರೆ ಕುಡುಕರದ್ದು ಮಧ್ಯದಲ್ಲಿರೋ ಒಂದು ಇದು ಸೀನ್. ಸೊ ಏನಂದ್ರೆ KR ಮಾರ್ಕೆಟ್ ಮಧ್ಯದಲ್ಲಿ ಹೋಗಿ ಬಿಟ್ಬಿಡ್ತೀವಿ ದೂರದಲ್ಲಿ. ಸುಮಾರು ಕುಡುಕರು ಇರ್ತಾರೆ, ಅವ್ರ ಮಧ್ಯದಲ್ಲಿ ಲೌಡ್ ಇದು ವಾಲ್ಯೂಮ್ ಹಾಕಿ ಸಾಂಗ್ ಪ್ಲೇ ಮಾಡ್ಬಿಡ್ತೀವಿ, ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ಕೊಂಡ್ ಬನ್ನಿ, ನಾವು ದೂರದಿಂದ ಶೂಟ್ ಮಾಡ್ಬಿಡ್ತೀವಿ. ಲಿಕ್ಕರ್ ಇವ್ರುಗಳೆಲ್ಲ ಇರ್ತಾರಲ್ಲ, ಅವರು ನಿಮ್ ಫೋಟೋಸ್ ಎಲ್ಲ ಯೂಸ್ ಮಾಡ್ಕೋತಾರೆ ಆಡ್ಗೆ ಮೇಡಮ್ ಅಂತ. ಭಯ, ಏನಪ್ಪ ಏನೇನೋ ಹೇಳ್ತಾರೆ, ನನಗೆ ಗೊತ್ತಾಗಲ್ವಲ್ಲ. ಅವರು ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಸಮಥಿಂಗ್ ಏನೋ ಇರುತ್ತೆ, ನಮ್ಗೆ ಗೊತ್ತಿರಲ್ಲ ಅದು.
ಏನು ಮಾಡೋದು ಫುಲ್ ತಲೆ ಕೆಟ್ಟೋಯ್ತು ನನಗೆ. ನಾವು ಇವ್ರಿಗೆ ನಾನು ಹೌದಾ ಅಂತ ಕೇಳಿ ಏನು ಸೀರಿಯಸ್ ಆಗಿ ಹೌದು ಅಂತ ಎಲ್ಲರೂ ಹೌದು ಅಂತಾರೆ. ಫಸ್ಟ್ ತಮಾಷೆ ಅನಿಸ್ತು, ಬಟ್ ಆಮೇಲೆ ಇವರೆಲ್ಲ ಸೀರಿಯಸ್ ಆಗಿ ಹ್ಞೂ ಅಂತ ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಏನಪ್ಪ ಮಾಡೋದು, ಅಲ್ಲ ಇನ್ನೇನು 10 ದಿವಸ ಇದೆ, ಅದು ಹೆಂಗೆ 2 ದಿವಸದಲ್ಲಿ ಶೂಟಿಂಗ್ ಮಾಡಿ ರೆಡಿ ಮಾಡಿ ಅಲ್ಲಿ ಚೆನ್ನೈ ಕಳಿಸಿ ಎಲ್ಲ ಮಾಡ್ತೀರಾ ಅಂತ ನಾನು. ಇವರು ಆಗತ್ತೆ 2 ದಿವಸದಲ್ಲಿ ಎಲ್ಲ ಆಗತ್ತೆ ಅಂತ ಇವರು. ಆ ಥರ ಸಾಂಗ್ ಏನಾದರೂ ರೆಡಿ ಮಾಡಿದ್ರಾ ಅಥವಾ ಸುಮ್ಮನೆ ಎಲ್ಲ ಸುಮ್ಮನೆ ಅಲ್ಲ ಶ್ವೇತಾ, ನೀವೇನು ಐಡಿಯಾ ಕೊಡ್ಲಿಲ್ವಾ ಇವ್ರನ್ನ ಹಾಕೊಂಡು ಮಾಡ್ಬೋದು ಅಂತ? ಇವ್ರನ್ನ ಹಾಕೊಂಡು ಮಾಡಿದ್ರೆ ಇವಾಗ ಫಿಲ್ಮ್ ಅದಕ್ಕೆಲ್ಲ ಪ್ರಿಪೇರ್ ಆಗಿದ್ವಿ. ಅಂದ್ರೆ ನಾವು ಬ್ರ್ಯಾಂಡ್ ಪಾರ್ಟ್ನರ್ ಬರ್ತಾ ಇದ್ದಾರೆ ಒಂದು ಆಲ್ಕೋಹಾಲ್ ಕಂಪನಿ ಅವರು. ಸೊ ಅದ್ರಲ್ಲಿ ಹೀರೋ ಎಲ್ಲ ಇರಂಗಿಲ್ಲ, ಬರೀ ಹೀರೋಯಿನ್ ಮಾತ್ರ ಇರಬೇಕು ಅಂತ. ಅಲ್ಲ, ಬರೀ ಹೀರೋ ಮಾತ್ರ ಇರ್ಬೇಕು ಅಂದ್ರೆ ರಕ್ಷಿತ್ ಪರಿಸ್ಥಿತಿ ಏನಾಗ್ಬೇಕಾಗಿತ್ತು? ಸುತ್ತ ಹುಡುಗಿಯರು ಬಿಟ್ಬಿಟ್ಟು. ಮೂವಿನ ಎಷ್ಟು ಸಲ ನೋಡಿದ್ರಾ? ನಾನೊಂದು 20 ಸಲ ನೋಡಿದ್ದೀನಿ. ನೀವು ಶ್ವೇತಾ? 6 ಸಲ ನೋಡಿದ್ದೀನಿ. ಫೀಡ್ಬ್ಯಾಕ್ ಬಗ್ಗೆ ಏನು ಅನಿಸ್ತಾಯಿತ್ತು? ಇನ್ನೊಂದು ಮೇನ್ ಆಗಿ ಏನಂದ್ರೆ ಕಾಲೇಜ್ ಹುಡುಗರನ್ನ ಸಿಕ್ಕಾಬಿಡೆ ಅಟ್ರಾಕ್ಟ್ ಮಾಡಿತ್ತು ನಿಮ್ಮ ಮೂವಿ. ಸೊ ಫೀಡ್ಬ್ಯಾಕ್ ಬಂದಾಗ ಹೇಗೆ ಅನಿಸ್ತಾ ಇತ್ತು? ಇದು ತುಂಬ ಖುಷಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಮಗೆ ಟ್ರೈಲರ್ ಆದಮೇಲೆ ಟ್ರೈಲರ್ ತುಂಬ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿತ್ತಲ್ವ, ಆ ಎಕ್ಸ್ಪೆಕ್ಟೇಷನ್ ನಾವು ಮೀಟ್ ಮಾಡ್ತೀವೋ ಇಲ್ವೋ ಅನ್ನೋದು ಭಯ ಆಗಿತ್ತು ನನಗೆ. ಡೈಲಾಗು ಇದೆ ಅದರಲ್ಲಿ. ಹೌದು, ಎಕ್ಸಾಕ್ಟ್ಲಿ. ಹೌದು, ಸಿನಿಮಾದ ಅತ್ಯುತ್ತಮ ಪಾರ್ಟ್ನ ಟ್ರೈಲರ್ ಮಾಡ್ತಾರೆ. ಸಿನಿಮಾ ಅಷ್ಟಕ್ಕಷ್ಟೇ ಮನೆ ಬೇರೆ ಇರುತ್ತೆ, ಥಿಯೇಟರ್ಗೆ ಅಟೆಂಡೆನ್ಸ್ ಹಾಕಿದ್ರೇನೆ ವಿಷಯ ಏನೋ ಗೊತ್ತಾಗೋದು. ಓಕೆ, ಫಿಲ್ಮ್ ರಿಲೀಸ್ ಆಗಿ 1 ವಾರಕ್ಕೆ 20 ಸಲ ಮೂವಿ ನೋಡಿದ್ರಾ, ನಿಜಕ್ಕೂ ಗ್ರೇಟ್. ಇದೇ ಖುಷಿಲಿ ಈ ಗಿಫ್ಟನ್ನು ಓಪನ್ ಮಾಡಿ ಅವ್ರಿಗೆ. ನನ್ಗ ಇದು ಅವರಿಗೇನಾ? ಇದು ಪುಸ್ತಕನೇ ಇದ್ದಂಗೆ. ಇದು ಪುಸ್ತಕ ಇಷ್ಟ ಆಗಿಲ್ಲ ನಾನು ಕೊಡ್ತೀರಾ? ನೀವೊಬ್ಬರೇನ ಓದೋರು, ನೀವು ಏನೋ ಓದೋದ್ರ ಬಗ್ಗೆ ನೀವೊಬ್ಬರೇ ಅವಾಗಿಂದ ಮಾತಾಡ್ತಿದ್ದೀರಾ ಅಂದ್ಬಿಟ್ಟು ನಾನು ಇಷ್ಟು ಬೇಗ ತೆಕ್ಕೊಟ್ಟೆ ನಿಮಗೆ, ಇಷ್ಟೊಂದೆಲ್ಲ ಕಾಯಿಸದ್ನ. ಸರಿ, ಹರಿದಾಕ್ಲಾ? ಪೂರ್ಣಚಂದ್ರ ತೇಜಸ್ವಿ ಪುಸ್ತಕ ಆಗಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಏನೇನು ಬುಕ್ ಓದ್ತೀರಾ ಶ್ವೇತಾ? ನನಗೆ ಆಕ್ಚುಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದೇ. ಹೌದು, ಸೀರಿಯಸ್ಲಿ? ವಾವ್, ಸೀರಿಯಸ್ಲಿ? ಚಿದಂಬರದಾಸ್. ಓ ಗಾಡ್, ನಂಗೆ ತುಂಬ ಇಷ್ಟ. ಅದೆರಡು ನೋಡಲ್ಲ ಇದು ಬರಲೇಬೇಕು ಅಂತ ಗೊತ್ತಿತ್ತು ನನಗೆ. ನಂಗೆ ಇವ್ರದ್ದು ಯಾತಕ್ಕೆ ಮೇಯ್ನ್ ಇಷ್ಟ ಆಗೋದು ಯಾಕೆ ಅಂದರೆ ಪ್ರಕೃತಿಗೆ, ಪ್ರಾಣಿ ಪಕ್ಷಿಗಳಿಗೆ ಅದ್ರ ಬಗ್ಗೆ ಅಂತೂ ಇವ್ರ ಥರ ಐ ಡೋಂಟ್ ಥಿಂಕ್ ಸೊ ಯಾರು ವರ್ಣಿಸಿದ್ದಾರೆ ಅಂತ. ಅಷ್ಟು ಚೆನ್ನಾಗಿರುತ್ತೆ, ಓದ್ತಿದ್ರೆ ಓದ್ಕೊಂಡು ಹಾಗೆ ಹೊರಟೋಗುತ್ತೆ. ನಂಗೆ ಪುಸ್ತಕ ಮುಚ್ಚಕ್ಕೆ ಮನ್ಸು ಬರಲ್ಲ, ಅಷ್ಟು ಇಷ್ಟ ಆಗುತ್ತೆ. ಇದೊಂದು ಕಾಮನ್ ಫ್ಯಾಕ್ಟರ್ ಇದೆಯಾ ಇಬ್ಬರಲ್ಲೂ? ಆ್ಯಕ್ಚುಲಿ ಕಾಮನ್ ಫ್ಯಾಕ್ಟರ್ ಅಂತಂದರೆ ಐ ಥಿಂಕ್ ತುಂಬ ಇದೆ ಅಂತೀರಾ? ಇಬ್ರು ಆಲ್ಮೋಸ್ಟ್ ಒಂದೇ ಥರ ಅನ್ಸುತ್ತೆ. ಏನಂತ ತೀರಾ ಒಪ್ತೀರಾ? ಯಾಕೋ ನಗ್ತಿದ್ದಾರೆ. ಅದು ಮಾತು ಜಾಸ್ತಿ ಇಲ್ಲ, ಅವ್ರು ಓದೋದು ನೋಡಿಲ್ಲ ಇದುವರೆಗೂ. ಅದಕ್ಕೆ ನನಗೇನು ಇನ್ನೊಂದು ಯಾರ ಮುಂದೆ ಯಾರು ಕೂತ್ಕೊಂಡು ಓದಲ್ಲ ಬಿಡಿ, ಅವ್ರ ಪಾಡಿಗೆ ಅವ್ರು ಓದ್ತಾರೆ. ನನಗೆ ಆ ಥರ ಎಲ್ಲ ಅಲ್ಲ, ಇವ್ರಿಗೆ ಡೌಟ್ ಭೂಮ ಕಾಲೇಜಲ್ಲಿ ಓದಿದಾರಲ್ಲ ನಿಜವಾಗ್ಲೂ ಓದ್ತಾರ ಅಂತ. ನಿಮಗೆ ಡೌಟ್ ಇರಬೇಕು, ಭೂಮ ಕಾಲೇಜಲ್ಲಿ ಓದಿರೋದಕ್ಕೆ ಓದ್ತಾರ ಇಲ್ವಾ ಅಂತ. ಎಲ್ಲಿ ಬರ್ತದೆ ನಿಮ್ಮ ಕಾಲೇಜ್? ಕಡೆ ಎಲ್ಲ ಬರುತ್ತೆ. ಅದೆಲ್ಲೂ ಬರಲ್ಲ, ಅದರಲ್ಲೇ ಇರುತ್ತೆ ಬಿಡಿ. ಅದು ಯಾವ್ದಾದ್ರು ಸಬ್ಜೆಕ್ಟ್ ಅಪೋಪಾಲಜಿ ಅಂತ ಅಪೋಪಾಲಜಿ ಅಂತ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡಿರೋದು ಅದು? ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಸರಿ, ಈಗ ಇಷ್ಟೊತ್ತು ಪ್ರೋಗ್ರಾಮಲ್ಲಿ ಪಾಲ್ಗೊಂಡ್ರಿ, ಮಾತಾಡಿದ್ರೆ ಹೇಗೆ ಅನ್ನಿಸ್ತು? ಇದು ತುಂಬಾ ಒಂಥರ ವಿಶೇಷವಾದಂಥ ಕಾರ್ಯಕ್ರಮ. ವಿಚಿತ್ರ ಅಂತ ಹೇಳಕ್ ಹೊರಟಿದ್ದ? ಖಂಡಿತ ಇಲ್ಲ, ಇದು ವಿಶೇಷವಾದ 100%. ತುಂಬಾ ಚೆನ್ನಾಗಿದೆ. ನಾ ಬಂದು ಇಲ್ಲಿ ಎಂಟ್ರ್ ಆದಾಗಲೇ ನಿಮ್ಮ ಇಷ್ಟು ಜನ ಮೀಟ್ ಮಾಡಿ ನನಗೆ ಐ ಫೆಲ್ಟ್ ವೆರಿ ಕಂಫರ್ಟಬಲ್. ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಈ ಗಿಫ್ಟ್ ಕೊಡೋದಿಲ್ಲ, ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಈ ಥರ ಗಿಫ್ಟೆಲ್ಲ ಇಷ್ಟೊಂದು ಒಳ್ಳೊಳ್ಳೆ ಗಿಫ್ಟ್ ಕೊಡ್ತೀರಾ ಅಂತ. ಐ ಆಮ್ ಸೋ ಹ್ಯಾಪಿ, ತುಂಬ ಖುಷಿಯಾಗಿದೆ. ಇಷ್ಟು ಪ್ರೋಗ್ರಾಮ್ಗಳು ಮಾಡಿದ್ದೀನಿ, ತುಂಬಾ ಇಷ್ಟ ಆಗಿರೋ ಪ್ರೋಗ್ರಾಮ್ ಇದು ನನಗೆ. ಥ್ಯಾಂಕ್ ಯು ಸೋ ಮಚ್. ಬುಕ್ನ ಹಿಂಗಿಂಗ್ ಅಂತಿದ್ದಾರೆ, ಬುಕ್ ಇಷ್ಟ ಆಯ್ತಾ, ಪ್ರೋಗ್ರಾಮ್ ಇಷ್ಟ ರಕ್ಷಿತ್ಗೆ ನಾನು ಏನು ಹೇಳಿ, ಅದೇ ಉತ್ತರ ಬರಲ್ಲ. 7 ಹುಡುಗಿಯರ ಜೊತೆ ಒಬ್ಬ ಹುಡುಗನ ಕೂರಿಸಿದ್ದೀರಾ, ಎಲ್ಲ ಟಚಲ್ಲಿ ಹಿಡಿತಿರ್ತಾನೆ. ಈ ಟಚಲ್ಲಿ ಏನೂ ಇಲ್ಲ ಬಿಡಿ. ಇಲ್ಲ, ಚೆನ್ನಾಗಿತ್ತು. ಅದೇ ಡಿಫ್ರೆಂಟ್ ಆಗಿತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ. ಬಟ್ ಆಮೇಲೆ ಬರೀ ಸಿನಿಮಾ ಬಗ್ಗೆ ಮಾತಾಡಿಲ್ಲ, ಒಬ್ರೊಬ್ರು ಕಾಲು ಹಿಡ್ಕೊಂಡು ಮಜಾ ಆಯಿತು. ಆಲ್ಮೋಸ್ಟ್ ಇತ್ತೀಚೆಗೆ ಬಂದಿದ್ರಲ್ಲೆಲ್ಲ ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ನಾವು ಹೆಚ್ಚು ಮಾತಾಡಿದ್ದಿಲ್ಲ, ಹೆಚ್ಚು ಶೇರ್ ಮಾಡ್ಕೊಂಡಿಲ್ಲ. ಓಕೆ, ಹಾಗಾದ್ರೆ ರಕ್ಷಿತ್, ಶ್ವೇತಾ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಪಾಲ್ಗೊಂಡ್ರಿ, ಸಾಕಷ್ಟು ಕಾಲು ಎಳಿಸ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಲೆಕ್ಕ ಹಾಕಿದ್ರೆ ಗೆಲ್ಲೋದಕ್ಕಿಂತಲೂ ಸೋಲೋ ಚಿತ್ರಗಳೇ ಜಾಸ್ತಿ ಆಗಿತ್ತು. ಆದರೆ ಇಂಥ ಟೈಮಲ್ಲಿ ಒಂದು ಹೊಸಬರ ಟೀಮ್, ಹೊಸ ಚಿತ್ರ, ಹೊಸದೊಂದು ಆಯಾಮ ಕೊಟ್ಟಿರುವಂತಹ ಹೊಸ ಚಿತ್ರ ಇದು. ಹೊಸತನದ ಹುಮ್ಮಸ್ಸು, ಹೊಸ ಹರುಷದಲ್ಲಿ ಮೊದಲನೇ ವಾರ ಅಂತೂ ಚಿತ್ರ ಸಖತ್ತಾಗಿ ಕ್ಲಿಕ್ ಆಗಿದೆ. ಸೊ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ,
ಸೀರಿಯಸ್ ಆಗಿ ಒಂದು ಸಕ್ಸಸ್ ಸ್ಟೋರಿ ಆಗಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.